ನೋಡಿ ಫ್ರೆಂಡ್ಸ್, ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಇಷ್ಟು ಚೆನ್ನಾಗಿದೆ ಬೋಟಿಂಗ್ದು ಅಂತ. ನೋಡಿ ಹೋಗ್ತಾ ಇದೀವಿ, ಅದು ನೋಡ್ತಾ ಇದ್ರೆ ಕಣ್ಣೇ ಸಾಕಾಗ್ತಿಲ್ಲ ಫ್ರೆಂಡ್ಸ್ ನೋಡೋಕ್ಕೆ. ನಮಗೆ ಅಷ್ಟು ಚೆನ್ನಾಗಿದೆ ಅಲ್ಲಿ ದೂರದಿಂದ ನೋಡಿ. ಆಹಾ, ನೀರು ತುಂಬ ನನಗೆ ಇಷ್ಟ ಆಯಿತು ಇದನ್ನು ಫ್ರೆಂಡ್ಸ್. ನೋಡಿ ಆ ನೀರಲ್ಲಿ ಹಿಂಗೆ ಹೋಗ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ. ಆ ಕಡೆ ಆ ವ್ಯೂಸ್ ಅಂತೂ ತುಂಬ ಸಖತ್ತಾಗಿತ್ತಪ್ಪ. ನನಗೆ ತುಂಬ ಒಳ್ಳೆ ಖುಷಿ. ನೋಡಿ ಆ ಮೋಡ ನೋಡಿ ಆ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಳ್ಳೋಣ ಕೈಗೆ ಅನ್ನೋ ಥರ ಅನ್ನಿಸ್ತಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಈಗ ನಮಗೊಬ್ರು ಗೈಡ್ ಇದ್ದಾರೆ ನೋಡಿ, ಅವ್ರು ಇದ್ರ ಬಗ್ಗೆ ಎಲ್ಲ ವಿವರಿಸಿ ಹೇಳ್ತಾರೆ. ಏನು ಅಂತ ನಾವೆಲ್ಲ ಕೇಳೋಣ ಬನ್ನಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು, ವಿವರಿಸಿ ಎಲ್ಲ ನೀಟಾಗಿ ಇಲ್ಲಿ ಬಗ್ಗೆ ಅವ್ರು ತಿಳ್ಕೊಂಡಿದ್ದಾರಲ್ವ ಅದೆಲ್ಲ ಹೇಳ್ತಾರೆ. ನೋಡಿ ನಾನು ಹಾಗೆ ಈ ಕಡೆಯಿಂದ ಬ್ಯಾಕ್ ಸೈಡ್ ಹೋಗ್ತಾ ಇದ್ದೀನಿ ಬೋಟಲ್ಲಿ. ಬ್ಯಾಕ್ ಸೈಡ್ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದೆ ಅವ್ರು ಸ್ಟಾರ್ಟ್ ಮಾಡಿದ್ರು, ಬನ್ನಿ ಕೇಳಿಸ್ಕೊಳ್ಳೋಣ ಏನು ಅಂತ. 22 ಕ್ರಶ್ ಗೇಟ್ ಇದೆ. ಕರ್ನಾಟಕದಲ್ಲಿ ಹೈಯೆಸ್ಟ್ ಸ್ವೀಟೆಸ್ಟ್ ವಾಟರ್ ಅಂದ್ರೆ ಇದೆ ಗಂಗಾ ಸ್ನಾನ ತುಂಗಾಪುರ ಅಂತ ಕೇಳಿದ್ದೀರಾ? ಇದೇ ನದಿ. ಗಂಗಾದಲ್ಲಿ ಸ್ನಾನ ಮಾಡಬೇಕು, ತುಂಗದಲ್ಲಿ ಪಾನ ಮಾಡಬೇಕು ಅಂತೆಲ್ಲ ಇದು ಸಹ್ಯಾದ್ರಿ ಬೆಟ್ಟ ಸಾಲಿನಲ್ಲಿ ಬರೋದ್ರಿಂದ ಹೈಯೆಸ್ಟ್ ಸ್ವೀಟೆಸ್ಟ್ ವಾಟರ್ ಆಗಿದೆ. ಮುಂಚೆ ಶಿವಮೊಗ್ಗಕ್ಕೆ ಶಿವಮೊಗ್ಗ ಅಂತ ಕರೀತಾ ಇರಲಿಲ್ಲ, ಸಿಹಿ ಮೊಗ್ಗೆ ಅಂತ ಕರೀತಾ ಇದ್ರು. ಅವರೆಲ್ಲ ಸಿಹಿ ಮೊಗ್ಗೆ ಅಂತ ಕರೀತಾ ಇದ್ರು. ಇವಾಗ ಕಾಲಕ್ರಮೇಣ ಬರ್ತಾ ಆದ್ಮೇಲೆ ಶಿವಮೊಗ್ಗ ಅಂತ ಕರೀತಾ ಇದ್ದಾರೆ. ಇದೆಲ್ಲ ಒಂದು 40-45 ಫೀಟ್ ಇದೆ, ಅಲ್ಲೆಲ್ಲ ಒಂದು 70-75 ಫೀಟ್ ಇದೆ. ಇದು 1971 ಡ್ಯಾಮ್ ಕಟ್ಟಿರೋದು, 1971. ಆಂಗ್ಲ ಭಾಷೆ ಎಸ್ ಸಾಕದಲ್ಲಿ ಕಟ್ಟಿದ್ದಾರೆ ಡ್ಯಾಮ್. ಆಂಗ್ಲ ಭಾಷೆ ಎಸ್ ಸಾಕಲ್ಲಿ ಆಲ್ಫಾಬೆಟ್ ಎಸ್ ಸಾಕರ ಇದೆಯಲ್ಲ ಆ ಥರ ಕಟ್ಟಿದ್ದಾರೆ. ಏನಕ್ಕೋಸ್ಕರ ಕಟ್ಟಿದ್ದಾರೆ ಅಂದರೆ ಇದು ಒಳ ಹರಿವು ಜಾಸ್ತಿ ಇದೆ. ಈ ಡ್ಯಾಮ್ನ ನೀರನ್ನ ಸ್ಟೋರೇಜ್ ಮಾಡೋಕ್ಕಾಗಲ್ಲ ಜಾಸ್ತಿ. ಮುಂಚೆ ಅವಾಗ 63-64ರಲ್ಲಿ 60 ಅಡಿಗೆ ಡ್ಯಾಮ್ ಕಟ್ಟಿದ್ರು. ಅವಾಗ ಡ್ಯಾಮ್ನ ಗೇಟ್ ಓಪನ್ ಮಾಡೋ ಥರ ಕ್ರಶ್ ಗೇಟ್ಸ್ಗಳು ಕೊಟ್ಟಿರಲಿಲ್ಲ. ಅವಾಗ ಹಂಗೆ ಬರೀ ಓಪನ್ ಆಗಿ ಕೊಟ್ಟಿದ್ರು, ಅಂದರೆ ಫ್ಲೈಯಿಂಗ್ ಅಲ್ಲಿ ಹಂಗೆ ಬರಂಗೆ. ಹಾಂ, ಅವಾಗ ಏನಾಯ್ತು ಅಂದರೆ ಇಲ್ಲಿ ನೀರನ್ನ ಶಿವಮೊಗ್ಗಕ್ಕೆ ಕುಡಿಯೋಕ್ಕೆ ನೀರು ತುಂಬ ತೊಂದರೆ ಆಗ್ತಾ ಬರೋ ಕಾರಣದಿಂದ ಆಮೇಲೆ ಡ್ಯಾಮ್ ಲೆವೆಲ್ ಜಾಸ್ತಿ ಮಾಡಿದ್ರು 1972. ಆ ಕಡೆ ಕಾಣಿಸ್ತಿದೆ ನೋಡಿ, ಅಲ್ಲೆಲ್ಲೋ ಟ್ಯಾಂಕ್ ಕಾಣಿಸಿದ್ಯಾ? ಇಲ್ಲಿಂದ 24/7 ಲಿಫ್ಟ್ ಇರಿಗೇಷನ್ ಶಿವಮೊಗ್ಗಕ್ಕೆ ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾಡ್ತೀವಿ. ಇದು ಕರ್ನಾಟಕದಲ್ಲಿ ಅತಿ ಚಿಕ್ಕ ಡ್ಯಾಮ್. ಕರ್ನಾಟಕದಲ್ಲಿ ಬೇಗ ತುಂಬಾ ಡ್ಯಾಮ್ ಇದೆ. ಕರ್ನಾಟಕದಲ್ಲಿ ಬೇಗ ಖಾಲಿ ಆಗೋ ಡ್ಯಾಮ್ ಇದೆ. ಕರ್ನಾಟಕದಲ್ಲಿ ಹೈಯೆಸ್ಟ್ ಸ್ವೀಟ್ ಇದೆ. ಆ ಕಡೆ ಕಾಣಿಸ್ತೀವಿ ನೋಡಿ, ಅದೆಲ್ಲ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಚಿಕ್ಕಮಂಗ್ಳೂರು. ಇಲ್ಲ ಅಂದ್ರೆ ಸರ್ ಸ್ಟೆಂಪ್ ಸ್ಟೋನ್ಸ್ ಎಲ್ಲ ಇದೆ ಕೆಳಗಡೆ. ನಮಗೆ ವಾಟರ್ ವೇ ಮ್ಯಾಪ್ ನೋಡಿದ್ದಾರೆ, ಅದೆಷ್ಟಿದೆಯೋ ಅಷ್ಟೇ ಹೋಗ್ಬೇಕು. ಕೆಳಗಡೆ ಸ್ಟೋನ್ಸ್ ಇದೆ. 46 ಟೈಗರ್ಸ್ ಇದೆ, 255 ಎಲಿಫೆಂಟ್ಸ್ ಇದೆ. 46 ಟೈಗರ್ಸ್ ಇದೆ ಸರ್. ಕಾಣಿಸ್ತೀವಿ ನೋಡಿ ಸರ್, ಅದೆಲ್ಲ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಚಿಕ್ಕಮಂಗ್ಳೂರು. ಹಿಂದ್ಗಡೆ ಕಾಣಿಸೋದೆಲ್ಲ ಶೆಟ್ಟಿಹಳ್ಳಿ ಫಾರೆಸ್ಟ್. ಇದು 500 ಸ್ಕ್ವೇರ್ ಕಿಲೋಮೀಟರ್ ಇದೆ. 46 ಟೈಗರ್ಸ್ ಇದೆ, 255 ಎಲಿಫೆಂಟ್ಸ್ ಇದೆ, 500 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅಂದ್ರೆ ಒಂದು ಟೈಗರು ಅಂಬ್ರೋಲಾ ಅನಿಮಲ್ಸ್ ಇದ್ದಂಗೆ, ಅಂದ್ರೆ ಛತ್ರಿ ತರ. ಅದ್ರ ಕೆಳಗಡೆ ತುಂಬಾ ಅನಿಮಲ್ಸ್ ಬದುಕುತ್ತೆ. ಒಂದು ಟೈಗರ್ ಇದೆ, ಅದಕ್ಕೆ 40-45 ಕಿಲೋಮೀಟರ್ ಜಾಗ ಬೇಕು ಸರೌಂಡಿಂಗ್ ಒಂದಕ್ಕೆ, ಒಂದು ಟೈಗರ್ಗೆ. ಅದು ಬದುಕಬೇಕು ಅಂದ್ರೆ ಅದಕ್ಕೆ ಫುಡ್ ಲಿಮಿಟೆಡ್ ಬೇಕು. ಅಂದ್ರೆ 4 ತರ ಡೀರ್ ಇದೆ ಇಲ್ಲಿ. ಸ್ಪಾಟೆಡ್ ಡೀರ್, ಸಾಂಬಾರ್ ಡೀರ್, ಬಾರ್ಕನ್ ಡೀರ್, ಮೋಸ್ಟ್ ಡೀರ್ ಅಂತ. ಅಂದ್ರೆ 4 ತರ. ಚುಕ್ಕೆ ಜಿಂಕಿ ಅಂತ ಕರೀತಾರೆ ಕನ್ನಡದಲ್ಲಿ. ಆಮೇಲೆ ಸಾಂಬಾರ್ ಅಂತ ಕರೀತಾರೆ. ಸಾಂಬಾರ್ ಅಂದ್ರೆ ಖಡ ಅಂತ ಕರೀತಾರೆ ಈ ಕಡೆ. ಆಮೇಲೆ ಕಾಡ್ಕೂರಿ ಅಂತ ಕರೀತಾರೆ. ಆಮೇಲೆ ಮೋಸ್ಟ್ ಡಿಯರ್ ಅಂತ ಕರೀತಾರಲ್ಲ, ಅದಕ್ಕೆ ಮೂತಿ ಉದ್ದ ಇರುತ್ತೆ, ನೀವು ನೋಡಿರ್ತೀರ. ಹತ್ರ 4 ಅನಿಮಲ್ಸ್ ಬೇಕು. ಆಮೇಲೆ ಒಂದು ಇಂಡಿಯನ್ ಗಾರ್ ಅಂತ ಇರುತ್ತೆ. ಈ ಕಡೆ ಇರುತ್ತಲ್ಲ ಬೈಸನ್ ಅಂತ ಅಂದ್ರೆ ಬೇರೆ, ಇದು ಗಾರ್, ಇಂಡಿಯನ್ ಗಾರ್. ಅದಕ್ಕೆಲ್ಲ ಅನಿಮಲ್ಸ್ ಬೇಕು ತಿನ್ನಕ್ಕೆ. ಹಾ ಸರ್, ಒಂದು 600-650 kg ಇರೋದನ್ನ ಕಿಲ್ ಮಾಡುತ್ತೆ ಒಂದು ಟೈಗರ್. ಅದ್ರ ಕೆಳಗಡೆ ಸರ್ ಒಂದು ಟೈಗರ್ ಬದುಕ್ತಾ ಇದೆ ಅಂದ್ರೆ ಕೆಳಗಡೆ ಸರ್, ಅದಕ್ಕಿಂತ ಟೈಗರ್ ಸೆನ್ಸಸ್ ಮಾಡ್ತೀವಿ, ಅದಕ್ಕಂತಾನೆ ಕ್ಯಾಮ್ರಾ ಟ್ರಾಪಿಂಗ್ ಮಾಡ್ತೀವಿ. ಹಾ, ಒಂದು ಟೈಗರ್ ಬದುಕ್ತಿಲ್ಲ ಸರ್, ಅದ್ರ ಕೆಳಗಡೆ 10 ಲೆಪರ್ಡ್ ಬದುಕುತ್ತೆ, 10 ಚಿರತೆ ಬದುಕುತ್ತೆ, 10 ಚಿರತೆ ಬದುಕುತ್ತೆ. 10 ಚಿರತೆ ಬದುಕ್ತಿದೆ ಅಂದ್ರೆ ಆ ಚಿರತೆಗೆ ಮತ್ತೆ ಟೈಗರ್ಗೆ ಒಂದು ವರ್ಷಕ್ಕೆ ಎಷ್ಟು ಫುಡ್ ಬೇಕು? ತುಂಬಾ ಫುಡ್ ಬೇಕು. ಅಂದ್ರೆ ಅಲ್ಲಿಗೆ 2-2.5 3 ಮೇಲೆ ಅದಕ್ಕೆ ಜಿಂಕೆ ಬೇಕು. 3,500 ಜಿಂಕೆ ಬೇಕು ಒಂದು ವರ್ಷಕ್ಕೆ.
ಒಂದ್ ಟೈಗರ್ ಹಾ ಜಿಂಕೆ ಸಿಕ್ಕಲ್ಲ. 3 ತಿಂಗಳಿಗೆ ಒಂದ್ಸಲ ಮರಿ ಹಾಕುತ್ತೆ. 3,500 3,500-4,000 ಬೇಕು ಸರ್. ಒಂದ್ ವರ್ಷಕ್ಕೆ ಒಂದ್ ಟೈಗರ್ ಈಗ ಒಂದು ಟೈಗರಿಗೆ ಅಷ್ಟು ಅನ್ಬೇಕಾ? ಅಂದ್ರೆ ಸರ್ ಅದ್ರ ಕೆಳಗಡೆ 10 ಲೆಪರ್ಡ್ ಬದುಕುತ್ತೆ, ಅದ್ರ ಕೆಳಗಡೆ 2 ಸ್ಟಾಕ್ ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೊಡೆದಾಕತ್ತ ಸರ್. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಅಂತಾರೆ ಸರ್. ಒಂದು ಟೈಗರ್ ಬದುಕ್ತಿದೆ ಅಂದ್ರೆ ಅದ್ರ ಕೆಳಗಡೆ 10 ಲೆಪರ್ಡ್ ಬದುಕುತ್ತೆ, ಅದಾದ್ಮೇಲೆ ವೈಲ್ಡ್ ಡಾಗ್ಸ್ ಬದುಕುತ್ತೆ, ವೈಲ್ಡ್ ಬೋರ್ ಇರುತ್ತೆ. ಅದೇ ಹಂಟ್ ಮಾಡ್ಕೊಳತ್ತೆ, ಹಾ. ಇದಕ್ಕೆ ಸಂಬಂಧ ಇಲ್ಲ ಹಂಗ್ಲೆ. ಬಟ್ ಅದು ಅಂಬ್ರಲಾ ಅನಿಮಲ್ಸ್ ಇದ್ದಂಗೆ, ಅದ್ರ ಕೆಳಗಡೆ ಸರ್ಕಲ್ ತರ ಬರುತ್ತೆ. ಈಗ ಒಂದು ಜಿಂಕೆಗೆ ಎಷ್ಟು ಫುಡ್ ಲಿಮಿಟೆಡ್ ಬೇಕು, ಸಸ್ಯವರ್ಗ ಬೇಕು, ಆ ತರ ಇರುತ್ತೆ. ಅದಕ್ಕೋಸ್ಕರ ಒಂದು ಟೈಗರ್ನ ನಾವು ಕೌಂಟ್ ಮಾಡ್ತೀವಿ. 45 ಈಗ 46 ಟೈಗರ್ಸ್ ಇದೆಯಲ್ಲ, ಅದು ಕರ್ನಾಟಕದಲ್ಲಿ ಈಗ 5ನೇ ಟೈಗರ್ ರಿಸರ್ವ್ ಇದು, ಭದ್ರಾ ಟೈಗರ್ ರಿಸರ್ವ್. ಆ ಕಡೆ ಇದೆ ನೋಡಿ, ಅಲ್ಲೂ 4-5 ಟೈಗರ್ ಇದೆ, ಆದ್ರೆ ಟೈಗರ್ ರಿಸರ್ವ್ ಮಾಡಿಲ್ಲ. ಏನಕ್ಕೋಸ್ಕರ ಮಾಡಿಲ್ಲ ಅಂದ್ರೆ ಅಷ್ಟು ಅದಕ್ಕೆ ಫುಡ್ ಲಿಮಿಟೆಡ್ ಆಗಿ ಚೈನ್ ಲಿಂಕ್ ಅಂತ ನಾವು ಕರಿತೀವಲ್ಲ, ಆ ತರ ಚೈನ್ ಲಿಂಕ್ ಸಿಗಲ್ಲ, ಅದಕ್ಕೋಸ್ಕರ ಕರೆಯಲ್ಲ. ಇದು ಬರ್ತ್ ಪ್ಲೇಸ್ ಬಂದು ಕುದುರೆಮುಖದಲ್ಲಿ ತುಂಗಾ, ಭದ್ರಾ, ನೇತ್ರಾವತಿ ಒಟ್ಟಿಗೆ ಹುಟ್ಟುತ್ತೆ. ನೇತ್ರಾವತಿ ಧರ್ಮಸ್ಥಳ ಕಡೆ ಹೋಗುತ್ತೆ. ಭದ್ರಾ ತುಂಗ ಮಾತ್ರ ಈ ಕಡೆ ಬರುತ್ತೆ. ಭದ್ರಾ ಭದ್ರಾವತಿ ಮೇಲೆ ಬರುತ್ತೆ, ತುಂಗಾ ಶಿವಮೊಗ್ಗದ ಮೇಲೆ ಬರುತ್ತೆ. ಇಲ್ಲಿಂದ 40-45 ಕಿಲೋಮೀಟರ್ ಹೋದ್ರೆ ಒಳನೂರು ತನಕ ಚಿಕ್ಕ ಹಳ್ಳಿ ಇದೆ, ಕೂಡ್ಲಿ ಅಂತ, ಅಲ್ಲಿ ಸಂಗಮ ಆಗುತ್ತೆ. ಅದಾದ್ಮೇಲೆ ಹೊಸಪೇಟೆ ಹೋಗುತ್ತೆ, ಹೊಸಪೇಟೆಯಲ್ಲಿ ಟಿವಿ ಡ್ಯಾಮ್ ಅಂತ ಆಗುತ್ತೆ. ಅದಾದ್ಮೇಲೆ ಮಂತ್ರಾಲಯ, ಮಂತ್ರದ ಮುಂದೆ ಆಂಧ್ರದ ಕೃಷ್ಣ ಜಾಯಿನ್ ಆಗ್ತಾನೆ, ಕೃಷ್ಣ ತುಂಗಭದ್ರಾ ಕೃಷ್ಣ. ಅದಾದ್ಮೇಲೆ ಬಂಗಡಪುಲಿ ಸೇರುತ್ತೆ. ಆ ಕಡೆ ಕಾಣಿಸಿ ನೋಡಿ, ಅದೆಲ್ಲ ಟೀ ಕುಡ್ ಪ್ಲಾಂಟೇಶನ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ಮರಗಳಿದೆ ನೋಡಿ ಅಲ್ಲೆಲ್ಲ. ಆ ಕಡೆ ಎಲ್ಲ ಡ್ರೈ ಆಗಿದೆ ನೋಡಿ. ಮಂಡ್ಯಗದ್ದೆ ಹೋಗ್ರಿ ನೀವು ಒಂಥರ ಆತರ ಅದೇ ಬೋರ್ಡಿಲ್ಲ. ಈಗ ಟೈಗರ್ ಪ್ರಾಣಿಗಳು ಇನ್ಸ್ಪೆಕ್ಷನ್ ಮಾಡಕ್ಕೆ ಯಾವ ಹೊರಗಡೆ ಹೋಗಲ್ಲ ಅನ್ಸುತ್ತಲ್ಲ ಕಾಡು ಒಳಗಡೆ? ಸರ್ ಇಲ್ಲ ಸರ್, ಭದ್ರದಲ್ಲಿ 36 ಆಂಟಿ ಪೋಚಿಂಗ್ ಕ್ಯಾಂಪ್ ಇದೆ. ಆಂಟಿ ಪೋಚಿಂಗ್ ಕ್ಯಾಂಪ್ ಅಂತ ಗೊತ್ತಲ್ಲ ಸರ್, ಕಳ್ಳಬೇಟೆ ನಿಗ್ರಹಣ ತಂಡ ಅಂತ ಕರೀತಾರೆ. 4 ಜನ PCP ವಾಚರ್ ಇರ್ತಾರೆ, ಒಬ್ರು ಪರ್ಮನೆಂಟ್ ವಾಚರ್ ಇರ್ತಾರೆ, ಒಬ್ರು ಗಾರ್ಡ್ಸ್ ಇರ್ತಾರೆ. ಅದ್ರ ಮೇಲೆ IR ಆಫೀಸರ್ ಬರ್ತಾ ಹೋಗ್ತಾರೆ, ಅಂದ್ರೆ ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ ಹತ್ರ ಬರ್ತಾ ಹೋಗ್ತಾರೆ. ಅವರು ಮ್ಯಾಕ್ಸಿಮಮ್ ಇಲ್ಲ ಅಂದ್ರೆ ಸರ್ ಗ್ಲೋಬ್ ಪೊಸಿಷನ್ ಸಿಸ್ಟಮ್ ಅಂತ ಒಂದು GPS ಇರುತ್ತೆ ಅವ್ರ ಕೈಯಲ್ಲಿ. 15 ಕಿಲೋಮೀಟರ್ 16 ಕಿಲೋಮೀಟರ್ ಈ ತರ ವಾಕ್ ಮಾಡ್ತಾರೆ. ಏನಾದ್ರು ಕಿಲ್ಲಿಂಗ್ ಆಗಿದೆಯೋ, ಯಾರ ಬಂದಿದ್ರು ಹಂಟಿಂಗ್ ಮಾಡೋದು ಸರ್, ಎಲ್ಲ ಹೋಗ್ತಾರೆ ಸರ್. 4 ಹೋಗುತ್ತೆ. ಇಲ್ಲಿ ಹೊಸ ಆನೆ ಇದೆ ನೋಡಿ ಸರ್, ಇದು ಅಲ್ಲಿ ಕಾಣಿಸ್ತಿದೆ ಲಾಸ್ಟ್ ಆನೆ. ಅವನು ಕೇಶವ ಅಂತ ದೊಡ್ಡಾನೆ. ಅವನು 2 ಬ್ಲೈಂಡ್, 2 ಕಣ್ ಕಾಣಿಸಲ್ಲ. ಅದ್ರ ಪಕ್ಕ ಆನೆ ಇದೆ ನೋಡಿ, ಅವನು ಧನುಷ್ ಅಂತ. ಮೊನ್ನೆ ಪುನೀತ್ ರಾಜ್ಕುಮಾರ್ ಸರ್ ಡಾಕ್ಯುಮೆಂಟರಿ ಮೂವಿ ತೆಗ್ದ್ರಲ್ಲ, ಗಂಧದ ಗುಡಿ 3, ಅವರೇ ತೆಗ್ದಿರೋದು. ಈ ಕಡೆ ಅರ್ಜುನ, ಇವನಿರೋನು ಮೊನ್ನೆ ಅಭಿಮನ್ಯು ಅಂತ 1 ವರ್ಷ ಆಗಿದೆ ಹಿಡ್ಕೊಂಡ್ ಬಂದಿ ಕಾಡಿಂದ. 6 ಆಫ್ ಮಾಡೋ ಕೇಸಲ್ಲಿ 2 ಫುಲ್ ಮಾಡೋ ಕೇಸಲ್ಲಿ ಇದ್ದಾನೆ. ಅಭಿಮಾನಿ 18 ವರ್ಷ ಆಗಿದೆ ಸರ್. ತುಂಬ ತಿಳ್ಕೊಂಡ್ವಿ ಫ್ರೆಂಡ್ಸ್. ಹಾಗೆ ಮುಂದೆ ನೋಡಿ ಇಳ್ಕೊಂಡು ಹೋಗೋಣ. ಅಲ್ಲಿ ಆನೆ ಎಲ್ಲ ಇದ್ದಾವೆ, ಅಲ್ಲಿ ಹೋಗೋಣ ಬನ್ನಿ. ಇಲ್ಲಿ ಆನೆಗಳೆಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಈ ಕಡೆ. ಇಲ್ಲಿ ಒಳಗಡೆ ಬಿಡಲ್ಲ ನೋಡಿ. ಇದು ಕೃಷ್ಣ ಅಂತೆ, ಗಂಡಾನೆ. ಇದು ಇಲ್ಲಿಲ್ಲ ಇವತ್ತು, ಆ ಕಡೆ ಎಲ್ಲೋ ಇದೆ ಅನ್ಸುತ್ತೆ. ಬಟ್ ನಾವು ಹೋದಾಗ ಇನ್ನೂ ಈಚೆ ಬಂದಿರಲಿಲ್ಲ, ಒಳಗಡೆ ಕಟ್ಟಾಕಿರ್ಲಿಲ್ಲ. ಹಾಗೆ ಮುಂದೆ ಹೋದರೆ ನೋಡಿ ಇನ್ನೊಂದು ಆನೆ. ಇದ್ರ ಹೆಸರು ನೋಡಿ ಹಾಗೆ ಈ ಕಡೆ ಅದಿಲ್ಲ, ಇನ್ನೊಂದು ನೋಡಿ. ಇದ್ರ ಹೆಸರು ಅಭಿಮನ್ಯು. ಅಭಿಮನ್ಯು ಇದಾನೆ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದ್ದಾನೆ ಅಂತ. ಹಾಗೆ ಇದನ್ನು ಗಂಡಾನೆ. ಇದು ಫ್ರೆಂಡ್ ತೂಕ 1800 kg ಇದೆ ಅಂತೆ. ಅಬ್ಬಬ್ಬಾ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಮುಂದೆ. ಆಹಾ, ಇಲ್ಲಿ ನೋಡಿ ಇದೇನೆ ಅಭಿಮನ್ಯು. ಹಾಗೆ ಇನ್ನೊಂದು ಹೇಮಾವತಿ. ಇದು ಆನೆ ಇಲ್ಲ, ಇದು ಹೆಣ್ಣು ಆನೆ. ಇದು 1700 ಏನೋ kg ಇದೆ ಅನ್ಸುತ್ತೆ. ಹಾಕಿದ್ದಾರೆ, ನಾನು ಹೇಳ್ತಿರೋದಲ್ಲ ನೋಡಿ. ಚೆನ್ನಾಗಿದೆ ಇದು ಹೇಮಾವತಿ, ಸೂಪರ್ ಆಗಿದೆ ಅಲ್ಲ ಫ್ರೆಂಡ್ಸ್. ಅದ್ರ ಸೌಂಡ್ ಕೇಳ್ತಾ ಇದ್ರೇ ಕವು ಅಂತ ನಮಗೆ ಖುಷಿನೋ ಖುಷಿ. ಹಾಗೆ ಇನ್ನೊಂದು ಇದು ರಾಘವೇಂದ್ರ, ಇದು ಗಂಡು. ಇದು 4000 kg. ಇದು ತೂಕ ಅದ್ರದ್ದು ಬಂದು 4000 ಅಂತ ಅಲ್ಲಿ ಹಾಕಿದ್ದಾರೆ. ಇದು ನಾನು ಸ್ನಾನ ಮಾಡಿಸಿರೋ ಆನೆ ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಫ್ರೆಂಡ್ಸ್ 11 ಅಡಿನೋ ಏನೋ ಇದೆ ಅಂತ ಹೇಳಿದ್ರು. ಹೈಯೆಸ್ಟ್ ಇದೆ ಆನೆ, ತುಂಬ ದೊಡ್ಡದು ಇದು. ಇಲ್ಲಿಗೆ ಇದೆ ದೊಡ್ಡ ಆನೆ ಅಂತ ಅವ್ರು ಹೇಳಿದರು ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದನ್ನೇ ನಾನು ಉಜ್ಜಿ ಮೈ ತೊಳೆದು ಸ್ನಾನ ಮಾಡಿಸಿರೋದು. ಹಾಗೆ ಮುಂದೆ ಬಂದರೆ ನೋಡಿ ಇನ್ನೊಂದಿದೆ, ಅದ್ರ ಹೆಸರು ಬಂದು ಫ್ರೆಂಡ್ಸ್ ಇದು ಧ್ರುವ. ಇದು ಗಂಡಾನೆ. ಇದು 3500 kg ಅಂತ ಹಾಕಿದ್ದಾರೆ ಇಲ್ಲಿ. ಇದು ತುಂಬ ಸೌಮ್ಯ ಸ್ವಭಾವ ಅಂತೆ. ಇದು ಇಲ್ಲಿದೆ ಆನೆ ಅನ್ಸುತ್ತೆ, ಅದು ಆನೆದು ಮರಿ ಇದು ನೋಡಿ.
ಆ ಸೊಂಡ್ಲು ನೋಡಿ ಫ್ರೆಂಡ್ಸ್, ಎತ್ಕೊಂಡು ಹಿಂಗೆ ಬಿಸಾಕ್ಬಿಟ್ರೆ ನಾವು ಎಲ್ಲೋಗಿ ಬಿದ್ದೋಗ್ಬಿಡ್ತೀವಿ, ಆ ಪಕ್ಕ ತೋಟದಲ್ಲಿ ಹೋಗ್ಬಿಡ್ತೀವಿ. ನೋಡಿ ಎಷ್ಟ್ ಚೆನ್ನಾಗಿದೆ. ಇನ್ನೊಂದು ಹಾಗೆ ಮುಂದೆ ಬಂದರೆ ನೋಡಿ, ಅದ್ರದ್ದು ದಂತ ನೋಡಿ, ಇದು ಚೆನ್ನಾಗಿದೆ ಅಪ್ಪ. ನಾನು ಆನೆ ದಂತ ನೋಡಿರೋದು ಇದೇ ಫಸ್ಟ್ ಟೈಮು ಫ್ರೆಂಡ್ಸ್. ನೋಡಿ ಅದ್ರಲ್ಲಿ ಚುಚ್ಚಿಬಿಡ್ತು ಅಂದರೆ ನಾವು ಅಷ್ಟೇ, ಇರೋದೇ ಇಲ್ಲ. ಮುಂದೆ ಬಂದರೆ ನೋಡಿ ಫ್ರೆಂಡ್ಸ್, ಇನ್ನೊಂದು ಇದು ಫ್ರೆಂಡ್ಸ್ ನಿಮಗೆ ಇದು ಐರಾವತ ಇದ್ರ ಹೆಸರು. ಇದು ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ನೋಡಿ ನಮ್ಮ ಮನೆಯವ್ರು ಮಾತಾಡ್ತಿದ್ದಾರೆ. ಹಾಗೆ ಇದ್ರ ಹತ್ರ ಹೋಗೋಣ, ನಾವು ಹತ್ರ ಹೋಗಿ ಆಶೀರ್ವಾದ ತಗೊಬಿಡೋಣ. ಇಷ್ಟೊತ್ತಿಲ್ಲೇ ಇದ್ವಲ್ಲ ಇದ್ರ ಹತ್ರ. ನೋಡಿ ಅದಕ್ಕೆ ನನಗೆ ಭಯ ಆಗ್ತಿದೆ ಹತ್ರ ಹೋಗೋಕ್ಕೆ, ಅಮ್ಮ ಅಂತೇಳಿ ಎಳ್ಕೊಬಿಡುತ್ತೋ ಸೊಂಡ್ಲಲ್ಲಿ ಅಂತ. ನೋಡಿ ಅದು ನಾನು ಹೂ ಕಿತ್ಕೊಳಕ್ಕೆ ಬರ್ತಾ ಇದೆ. ನನಗೆ ಗೊತ್ತೇ ಆಗ್ತಾ ಇಲ್ಲ ಏನು ಮಾಡ್ತಿದ್ದೆ, ನಾನು ಆಶೀರ್ವಾದ ಮಾಡ್ತಾ ಇದ್ದೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಇದು. ಹತ್ರ ಬಂದರೆ ಅದು ಇಟ್ಕೊಂಡಿದ್ದು ಸೊಂಡ್ಲಲ್ಲಿ ನಮ್ಗೇನೋ ಒಂಥರ ತುಂಬ ಖುಷಿ, ಏನೋ ಏನೋ ಸಾಧನೆ ಮಾಡ್ಬಿಟ್ಟಿದೀವಿ ಅನ್ನೋ ಥರ. ಹಾಗೆ ನೋಡಿ ಇದು ಇರುತ್ತೆ, ಎಷ್ಟು ಚೆನ್ನಾಗಿದೆ ಇದು ಆನೆ, ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಹಾಗೆ ನೋಡಿ ಇಲ್ಲಿ ಇವ್ರು ಹೇಳ್ತಿದ್ದಾರೆ, ಮುಂದೆ ಬಂದರೆ ನಮ್ಗೆ ಇಷ್ಟ ಇರೋದು ಫ್ರೆಂಡ್ಸ್. ನೋಡಿ ಇವ್ರ ಹೆಸರು ಪುನೀತ್ ರಾಜ್ಕುಮಾರ್. ಯಾಕೆ ಪುನೀತ್ ರಾಜ್ಕುಮಾರ್ ಅಂತ ಇಟ್ಟಿದ್ದಾರೆ ಅಂದರೆ, ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿಗೆ ಬಂದರೆ ಇದನ್ನ ತುಂಬ ಇಷ್ಟಪಡ್ತಿದ್ರಂತೆ ಫ್ರೆಂಡ್ಸ್, ಈ ಆನೆ ಮರಿನ. ಇದು ಸ್ವಲ್ಪ ಮರಿನೇ ಇದು, ಅವ್ರು ತುಂಬ ಇಷ್ಟಪಡ್ತಿದ್ರಂತೆ. ಇಲ್ಲಿ ಬಂದರೆ ಅದನ್ನು ಮಾತಾಡ್ಸಿನೇ ಅದನ್ನ ನೋಡ್ಕೊಂಡೇ ಹೋಗ್ತಿದ್ರು ಅಂತ ಅವ್ರು ಹೇಳಿದ್ರು. ಚಿಕ್ಕದಲ್ವಾ, ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಅದಕ್ಕೆ ಇವಾಗ್ಲೂ ಪುನೀತ್ ರಾಜ್ಕುಮಾರ್ ಅಂತಾನೆ ಹೆಸರಿಟ್ಟಿದ್ದಾರೆ. ನೋಡಿ ಅದೇ ಕಣ್ಣು ಎಷ್ಟ್ ಚೆನ್ನಾಗಿದೆ, ಹಿಂಗೇ ನೋಡ್ತಾ ಇದೆ ಅದು ನಮ್ಮನ್ನೇ. ಚೆನ್ನಾಗಿದೆ ಅಲ್ಲ, ಚಿಕ್ಕದಲ್ವಾ ಮರಿ, ಹಾಗಾಗಿ ನೋಡಿ ನನಗಂತೂ ಮುಟ್ಟಕ್ಕೆ ಭಯನೇ. ಮುಟ್ಬೇಕನ್ಸುತ್ತೆ, ಅದು ಜೀವ ಹೋದಂಗೆ ಅನ್ಸುತ್ತೆ. ಎಲ್ರು ಅಪ್ಪನ ಸೊಂಡದಲ್ಲಿ ಹೊಡಿಯುತ್ತೋ ಹಾಗೆ ಹೀಗೆ ಅಂತ. ಹಾಗೆಲ್ಲ ಮಾಡಲ್ಲ ಅವು, ಆದರೂ ಭಯನೇ ಅಲ್ವಾ ನಮಗೆ. ಇದು ಪ್ರೆಗ್ನೆಂಟಾ? ಏನು ಸರ್ ಇದು ಹೆಸರು? ಹೇಮಾವತಿ. ಹಾಂ, ಅಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕಿದ್ರಲ್ಲ ಆನೆ ಇಲ್ಲಿ ಅಷ್ಟೇ. 3 ತಿಂಗಳ ಪ್ರೆಗ್ನೆಂಟಾ? ಯಾವ್ದು ಪ್ರೆಗ್ನೆಂಟ್ ಅಂದಿದ್ದು? ಇದು ಎಷ್ಟು ತಿಂಗಳು ಮಗುನ ಏನು ವರ್ಷದ? ಹಾಂ, ಹೌದಾ? ಅಲ್ಲ ಎಷ್ಟು ವಯಸ್ಸಿದಕ್ಕೆ ಅಂತ? ಹೇಳ್ದಲ್ಲ ಅವ್ರ ಮಗಳು ಅರ್ಜುನ ಅಂತ ಆನೆ ತೋರಿಸ್ನಲ್ಲ, ಅವ್ರ ತಂಗಿ. ಇವಳು ಇವಾಗ ಪ್ರೆಗ್ನೆಂಟ್ ಇದ್ದಾಳೆ. ಇವಳಿಗೆ ಎಷ್ಟು 14 ವರ್ಷ ಅಲ್ಲ? 10 ವರ್ಷ ಇವಾಗ. ಈ ಕಡೆ ಇದ್ದಾಳೆ ನೋಡಿ, ಇವಳು ಹೇಮಾವತಿ ಅಂತ. ಅಲ್ಲಿ ಹಾಲೆ ಆನೆ ಅಂತ ಸವಾರಿ ಮಾಡ್ತಿದ್ಯಲ್ಲ, ಅವರ ಅಕ್ಕ ಗೀತಾ ಅಂತ ಆನೆಗೆ ಜನಿಸಿರೋದು. ಇವಳದೊಂದು ಬೇಬಿ ಇದೆ, ಆ ಕಡೆ ಮಲಗಿದೆ. ಈಗ ಸ್ನಾನ ಮಾಡುವಂತ ಮಲಗಿದೆ. ಮರಿ ಯಾವುದೋ ಹತ್ರನೇ ಸಿಕ್ಕಿಲ್ಲ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಮಲಗಿದೆ ಫ್ರೆಂಡ್ಸ್. ಇದು ಹಾಲು ಕೊಟ್ಬಿಟ್ಟು ನೆಮ್ಮದಿಯಾಗಿ ಮಲಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಲ್ಲ. ಹಾಂ, ಮರಿ ಆನೆ ಇದು, 6 ತಿಂಗಳದು ಮರಿ ಇದು, ತಿಂಗಳ ಮರಿ, ಚಿಕ್ಕ ಮರಿ. ಫೀಮೇಲ್ ಎಲ್ಲ ಸಾಧು ಅಂದರೆ ಇಲ್ಲಿರೋದ್ರಲ್ಲಿ ಇದೆ. ಭಾನುಮತಿ ಅಂತ, ಅದಾದ್ಮೇಲೆ ಕುಂತಿ ಅಂತ, ಅದಾದ್ಮೇಲೆ ನೇತ್ರ ಅಂತ. ಎಲ್ಲ ಆನೆಗಳು ಮುಗೀತು ಫ್ರೆಂಡ್ಸ್. ನಾವಂತೂ ಸವಾರಿ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಇಲ್ಲಿಂದ ನೋಡಿ ಮುಂದೆ ಹೋದರೆ ಒಂದು ರೆಸಾರ್ಟ್ ಇದೆ, ಅದ್ರ ಬಗ್ಗೆ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದ್ರೊಳಗಡೆ ಬಂದರೆ ಅಂತೂ ತುಂಬ ಸೈಲೆಂಟ್ ಆಗಿದೆ. ಎಷ್ಟೊಂದು ಸೈಲೆಂಟ್ ಆಗಿದೆ ಗೊತ್ತಾ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರೇನೆ ಏನೋ ಒಂಥರ ಖುಷಿ ಆಗ್ತಿತ್ತು ಅಷ್ಟು. ನನಗಂತೂ ಇದು ರೆಸಾರ್ಟ್ ತುಂಬಾ ಇಷ್ಟ ಆಯಿತು. ನೋಡಿ ಅದೆಲ್ಲ ರೂಮ್ಸ್ಗಳು ಸಿಂಗಲ್ ಆಗಿದೆ. ಇಷ್ಟು ಈಚೆ ಕಡೆ ಬಂದರೆ ಮರಗಳು, ಸೈಲೆಂಟ್ ವೆದರು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಕಡೆ ಬಂದಾಗಂತೂ ನೀವು ರೆಸಾರ್ಟ್ಗೆ ಹೋಗೇ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಅದ್ರ ಎದುರುಗಡೆನೆ ನಿಮಗೆ ಇದು ಆನೆ ಬಿಡಾರ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಅಲ್ಲಿಗೆ ಹೋಗಿ ಇದೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಇಲ್ಲಿಂದ ಹಾಗೆ ಟಿಫನ್ಗೆ ಅಂತ ನಾವು ಹೋದ್ವಿ ಫ್ರೆಂಡ್ಸ್. ಇಲ್ಲಿ ತುಂಬ ನೀಟ್ನೆಸ್ ಆಗಿಟ್ಟಿದ್ದಾರೆ ಜಾಗ ಅಂತೂ. ಆ ಸೈಲೆಂಟ್ ವೆದರ್ಗೂ ಈ ಕ್ಲೀನ್ನೆಸ್ಸಿಗೂ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಹಾಗೆ ನೋಡಿ ಇಲ್ಲೊಬ್ಬರು ಬಂದರು, ಅವ್ರ ಹತ್ರ ಇದು ಎಷ್ಟು ಜಾಗ ಇದೆ, ಇದು ಎಷ್ಟು ಎಕರೆ ಇದೆ, ಎಷ್ಟು ರೂಮ್ಸ್ಗಳಿದೆ ಕೇಳೋಣ. ಎಷ್ಟಿದೆ? 6 ಎಕರೆ ಇದೆ ಸರ್ ಇದು. ಇಷ್ಟು ಅಲ್ಲ, ಅದಾ ಇದಕ್ಕೆ ಹೇಳಿ. ಇದೆ ಹಾಂ. ಎಷ್ಟಿದೆ ರೂಮ್ಸ್ ಎಲ್ಲ? ಸುಮಾರು ಅಂದಾಜು 9 ರೂಮ್ ಉಂಟು. ಹಾಂ,
ಏನು ಗೊತ್ತಾ ಫ್ರೆಂಡ್ಸ್, ಕನ್ಫ್ಯೂಸ್ ಆಗಬೇಡಿ. ಭದ್ರಾ ಆ ಕಡೆ ಇನ್ನೊಂದಿದೆ, ಅಲ್ಲಿ BRPಲಿ ಅಲ್ಲೂ ಸಿಂಗಲ್ ರೆಸಾರ್ಟ್ ಅಲ್ಲೊಂದಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ಸಿಂಗಲ್ ರೆಸಾರ್ಟೇ, ಬಟ್ ಆದರೆ ಸ್ವಲ್ಪ ಚಿಕ್ಕದು, ಅದಕ್ಕೆ ಸೇರಿರೋದು. ಬಟ್ ಆ ಕಡೆ ಇನ್ನೊಂದಿದೆ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿದೆ ಅದು. ಇದು ಇಲ್ಲ ಆಲ್ಟ್ ಆಗಿರೋ ಮಕ್ಳುಗಳಿಗೆ ಆಡೋಕ್ಕೆ ಗೇಮ್ಸ್ಗೆ ಅಂತ ಪ್ಲೇಸ್ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಆ ಕಡೆನೂ ಇಲ್ಲ, ಕೋತಿಗಳೆಲ್ಲ ಇದೆ ಇಲ್ಲಿ ತುಂಬ. ನೋಡಿ ಇದೊಂದು ರೂಮ್ಸು ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ವೆದರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಈ ಕಡೆ ಇಲ್ಲಿ ಹೀಗೆ ಮುಂದೆ ಹೋಗಬೇಕು. ಮುಂದೆ ಹೋದರೆ ಅಲ್ಲಿ ಸ್ವಲ್ಪ ನೋಡಿ ಅಲ್ಲಿ ಪ್ಲೇಸಸ್ ಕಾಣಿಸ್ತಾ ಇದೆ. ನಾನು ಅಷ್ಟು ಮುಂದೆ ಹೋಗಿಲ್ಲ, ನನಗೆ ಸ್ವಲ್ಪ ಭಯ ಆಯಿತು, ಅಲ್ಲಿ ಕೋತಿಗಳೆಲ್ಲ ಇದ್ವು. ಹಾಗಾಗಿ ನಾನು ಇಲ್ಲಿಂದನೇ ತೋರಿಸ್ತಿದ್ದೀನಿ ನೋಡಿ. ಅಲ್ಲಿ ಈ ಜಾಗದಲ್ಲಿ ಅಲ್ಲಿ ಆಟ ಆಡೋಕ್ಕೆ ಇದೆ ಮಕ್ಕಳಿಗೆ. ಇದೊಂದು ರೂಮ್ಸು ನೋಡಿ. ಅಲ್ಲಿ ಕೋತಿಗಳು ನಾನು ಹೇಳ್ದೆಲ್ಲ ಎಲ್ಲ ರೂಮ್ಸ್ ಮೇಲ್ಗಡೆ ಎಲ್ಲ ಇದ್ದಾವೆ. ಏನು ನಮ್ಮ ಮನೆಯವರು ಹೋಗ್ತಿದ್ದಾರೆ ನೋಡಿ. ಇದೆ ಮಕ್ಕಳಿಗೆ ಇಲ್ಲಿಂದ ಹಿಡ್ಕೊಂಡು ಝಿಂಗ್ ಅಂತ ಅದ್ರಲ್ಲಿ ಹೋಗ್ಬೋದು ಆಟ ಆಡೋಕ್ಕೆ. ಚೆನ್ನಾಗಿರುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಬಂದು ಇಲ್ಲಿ ಹಾಲ್ಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಅಷ್ಟೇ, ನಿಮ್ಮ ಮನಸ್ಸಿಗೂ ಅಷ್ಟೇ ಖುಷಿ ಇರುತ್ತಲ್ವ. ನೋಡಿ ಅವ್ರು ತೋರಿಸ್ತಿದ್ದಾರೆ ಸುಮ್ಮನೆ ಇಟ್ಕೊಂಡು. ಅದ್ರಲ್ಲಿ ಹಾಗೆ ಹೋಗೋದು ಮುಂದೆ, ಅಲ್ಲಿ ತನಕ ಹೋಗುತ್ತೆ ಅದು. ಚೆನ್ನಾಗಿತ್ತು. ವೆದರೇ ನಂಗೆ ತುಂಬ ಇಷ್ಟ ಆಗಿದ್ದು ಫ್ರೆಂಡ್ಸ್. ಇಲ್ಲಂತೂ ಅಷ್ಟು ಸೈಲೆಂಟ್, ಎಲ್ಲೋ ಹೊರಗಡೆ ಇದೀವಿ ಅನ್ನೋ ಥರ. ಹಾಗೆ ಹೊರಗಡೆ ಬಂದರೆ ನೋಡಿ, ಇದೇ ಮೇನ್ ರೋಡ್, ತುಂಬ ದೂರ ಏನಿಲ್ಲ, ಹತ್ರದಲ್ಲೇ ಇದೆ.